ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಎಲ್ಲರಿಗೂ ಕೂಡ ಟಿ ಇ ಟಿ ಆಸ್ಪರೆಂಟ್ಗೆ ಡಬಲ್ ಧಮಾಕ ಇದೆ ಅಂತಕ್ಕಂಥದ್ದು. ದೀಪಾವಳಿ ಸಂದರ್ಭದಲ್ಲಿ ದೀಪಾವಳಿ ಮುಗಿದರೂ ಸಹ ಎಲ್ಲರಿಗೂ ಕೂಡ ಡಬಲ್ ಧಮಾಕ ಸಿಕ್ಕಿದೆ ಅಂತಕ್ಕಂಥದ್ದು. ಹಾಗಾದರೆ ಏನದು ಅಂತೇಳಿ ನೀವು ಕೇಳಬಹುದು. ಯಾರೆಲ್ಲ ಟಿ ಇ ಟಿಗಾಗಿ ತಯಾರಿಯನ್ನು ನಡೆಸಿದ್ರಲ್ಲ ಅವರಿಗೆ ಒಂದೇ ಸಿಲೆಬಸ್ಸನ್ನು ಓದಿ ಎರಡೂ ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಳ್ಳತಕ್ಕಂಥ ಒಂದು ಸುವರ್ಣ ಅವಕಾಶ ನಿಮಗೆ ದೊರೆತಿದೆ ಅಂತಕ್ಕಂಥದ್ದು. ಇವು ಈಗಾಗಲೇ ಸೆಂಟ್ರಲ್ ಟಿ ಇ ಟಿಗೆ ಸಂಬಂಧಪಟ್ಟಂತೆಯೂ ಕೂಡ ಒಂದು ನೋಟಿಫಿಕೇಷನ್ ಹೊರಬಿದ್ದಿದ್ದು ಅಂತಕ್ಕಂಥದ್ದು. ಫೆಬ್ರವರಿ 8, 2026ರಂದು ಸೆಂಟ್ರಲ್ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ನಡೆಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಅಂತಕ್ಕಂಥದ್ದು. ನಿಮಗೆ ಗೊತ್ತಿರುವ ಹಾಗೆ ಅಕ್ಟೋಬರ್ 23, 2025ರಿಂದ ಕರ್ನಾಟಕ ಟಿ ಇ ಟಿಗೆ ಅಪ್ಲಿಕೇಶನ್ನು ಪ್ರಾರಂಭಗೊಂಡಿದ್ದು ನವೆಂಬರ್ 9ರವರೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರ್ತದೆ ಅಂತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಸೆಂಟ್ರಲ್ ಟಿ ಇ ಟಿಗೂ ಸಂಬಂಧಪಟ್ಟಂತೆ ಏನು ಮಾಡಲಾಗಿತ್ತು ಅಂದ್ರೆ ಒಂದು ನೋಟಿಫಿಕೇಷನನ್ನು ಹೊರ ಹಾಕಿದ್ದಾರೆ ಅಂತಕ್ಕಂಥದ್ದು. ಇನ್ನೂ ಕೂಡ ಸೆಂಟ್ರಲ್ ಟಿ ಇ ಟಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಪ್ರಾರಂಭಗೊಂಡಿಲ್ಲ. ಆದರೆ ಪರೀಕ್ಷೆಯ ದಿನಾಂಕವನ್ನು ಏನು ಮಾಡಿದ್ದಾರೆ ಅಂದರೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 7ರಂದು ಪರೀಕ್ಷೆ ನಡೆಯಲಿದ್ದು, ಸೆಂಟ್ರಲ್ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಫೆಬ್ರವರಿ 8, 2026ರಂದು ಪರೀಕ್ಷೆಗಳು ನಡೆಯಲಿವೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ಬೋದು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ನಾವು ನೋಡಿದರೆ ಸೇಮ್ ಸಿಲೆಬಸ್ ಅಂತಕ್ಕಂಥದ್ದು ಕಂಡು ಬರ್ತದೆ. ಕರ್ನಾಟಕ ಟಿ ಇ ಟಿಗೆ ನಾವು ಏನು ಓದಬೇಕಲ್ಲ ಅದೇ ಸಿಲೆಬಸ್ಸು ಸೆಂಟ್ರಲ್ ಟಿ ಇ ಟಿಗೂ ಸಂಬಂಧಪಟ್ಟಂತೆ ಏನಾಗ್ತದೆ ಅಂದರೆ ಕಂಡು ಬರ್ತದೆ ಅಂತಕ್ಕಂಥದ್ದು. ಕೇವಲ ಪರೀಕ್ಷಾ ಮೀಡಿಯಮ್ ಮಾತ್ರ ಏನಾಗಿರ್ತದೆ ಬದಲಾವಣೆ ಆಗಿರ್ತದೆ. ಕರ್ನಾಟಕ ಟಿ ಇ ಟಿಯಲ್ಲಿ ಕನ್ನಡ ಭಾಷೆ ಇದ್ದರೆ ಸೆಂಟ್ರಲ್ ಟಿ ಇ ಟಿಯ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಏನಾಗ್ತದೆ ಪರೀಕ್ಷೆಗಳನ್ನು ನಡೆಸಲಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಒಂದೇ ಸಿಲೆಬಸ್ಸನ್ನು ಇಟ್ಟುಕೊಂಡು ನಾವು ಒಂದೇ ಸಿಲೆಬಸ್ಸನ್ನು ಸ್ಟಡಿ ಮಾಡಿದರೆ ನೀವು ಮುಂದೆ ಬರ್ತಕ್ಕಂಥ ಎರಡೂ ಟಿ ಇ ಟಿಗಳನ್ನ, ಒಂದು ಕರ್ನಾಟಕ ಟಿ ಇ ಟಿ, ಇನ್ನೊಂದು ಸೆಂಟ್ರಲ್ ಟಿ ಇ ಟಿಗಳನ್ನು ಏನು ಮಾಡ್ಬೋದು ಅಂದ್ರೆ ಅತ್ಯಂತ ಸರಳ ರೀತಿಯಲ್ಲಿ ನೀವು ಏನು ಮಾಡ್ಬೋದು ಅದನ್ನು ಎಲಿಜಿಬಲ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಕಂಡು ಬರ್ತಾವೆ. ಇಲ್ಲಿವರೆಗೆ ಒಮ್ಮೆಲೆ ಅಂದರೆ ಒಂದೇ ಟೈಮ್ನಲ್ಲಿ ಎರಡೂ ಟಿ ಇ ಟಿಗಳು ಕಾಲ್ಫಾರ್ಮ್ ಆಗ್ತಿರ್ಕಿಲ್ಲ. ಆದರೆ ಈ ಸಲ ಏನಾಗಿದೆ ಅಂದರೆ ಕರ್ನಾಟಕ ಟಿ ಇ ಟಿನೂ ಕೂಡ ಕಾಲ್ಫಾರ್ಮ್ ಆಗಿದೆ, ಅದರ ಜೊತೆಗೆ ಸೆಂಟ್ರಲ್ ಟಿ ಇ ಟಿನೂ ಕೂಡ ಕಾಲ್ಫಾರ್ಮ್ ಆಗಿದೆ. ಕರ್ನಾಟಕ ಟಿ ಇ ಟಿಗೆ ಇನ್ನು ಕೇವಲ ಒಂದು 35 ದಿನಗಳು ಮಾತ್ರ, 35ರಿಂದ 40 ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಡಿಸೆಂಬರ್ 7ರಂದು ಏನಾಗ್ತದೆ ಅಂದರೆ ಪರೀಕ್ಷೆಯನ್ನು ನಡೆಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಅಂತಕ್ಕಂಥದ್ದು. ಅದಾದ ನಂತರ ಸೆಂಟ್ರಲ್ ಟಿ ಇ ಟಿಗೆ ಮತ್ತೆ 2 ತಿಂಗಳು, ಡಿಸೆಂಬರ್ 7ರಿಂದ ಜನವರಿದಿಂದ ಫೆಬ್ರವರಿ ಮತ್ತೆ 2 ತಿಂಗಳು ನಿಮಗೆ ಏನಾಗ್ತದೆ ಸಮಯ ಅವಕಾಶ ಸಿಗ್ತದೆ ಅಂತಕ್ಕಂಥದ್ದು. ಆ ಸೆಂಟ್ರಲ್ ಟಿ ಇ ಟಿನೂ ಕೂಡ ನೀವೇನು ಮಾಡ್ಬೋದು ಈ ಸಲ ಕ್ಲಿಯರ್ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶ ನಿಮಗೆ ದೊರೀತದೆ ಅಂತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ ಟಿ ಇ ಟಿ ಆಸ್ಪಿರೆಂಟ್ ಇದ್ದೀರಲ್ಲ ನೀವು ಸರಿಯಾದಂಥ ಒಂದು ಸಿಲೆಬಸ್ಸನ್ನು ಮೊದಲಿಗೆ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ಸೋರ್ಸ್ಗಳನ್ನು ನಿಮ್ಮ ಬಳಿ ತಯಾರಿಟ್ಟುಕೊಂಡು ನೀವೇನಾದರೂ ಉತ್ತಮವಾಗಿ ಅಧ್ಯಯನವನ್ನು ಮಾಡಿದ್ದೇ ಆದ್ರೆ ಈ ಸಲ ನಿಮ್ಮದು ಕರ್ನಾಟಕ ಟಿ ಇ ಟಿನೂ ನಿಮ್ಮದೇ, ಸೆಂಟ್ರಲ್ ಟಿ ಇ ಟಿನೂ ನಿಮ್ಮದೇ ಆಗ್ತಕ್ಕಂಥ ಯಾವುದೇ ಸಂದೇಹಗಳು ಕಂಡುಬರುವುದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ನೀವು ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಕೆ ಮಾಡಿದ್ದೀರಿ ಅದರ ಜೊತೆಗೆ ಇನ್ನು ಅರ್ಜಿಗಳನ್ನು ಸಲ್ಲಿಕೆ ಮಾಡೋರಿದ್ದೀರಲ್ಲ ಅವರೆಲ್ಲರೂ ಕೂಡ ಉತ್ತಮವಾದಂಥ ಒಂದು ಅಧ್ಯಯನವನ್ನು ಪ್ರಾರಂಭಿಸಿ ಎರಡೂ ಟಿ ಇ ಟಿಗಳನ್ನು ಪಾಸ್ ಆಗ್ತಕ್ಕಂಥ ಎಲಿಜಿಬಲ್ ಆಗ್ತಕ್ಕಂಥ ಒಂದು ಅರ್ಹತೆಯನ್ನು ಪಡೆದುಕೊಳ್ಳಿ ಅಂತೇಳಿ ನಾನು ಆಶಿಸ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.